ರಾಜ್ಯದಲ್ಲಿ ತೀವ್ರವಾಗ್ತಾ ಇದೆ ಕಬ್ಬು ಬೆಳೆಗಾರರ ಹೋರಾಟ. 8 ದಿನಗಳ ಬಳಿಕ ಎಚ್ಚೆತ್ತುಕೊಂಡು ಸಚಿವ ಶಿವಾನಂದ ಪಾಟೀಲ್ ಆಗಮನ. ಸಿಎಂ ಸೂಚನೆ ಬಳಿಕ ಬೆಳಗಾವಿಗೆ ತೆರಳಿದ್ದಾರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್. ಬರೋಬ್ಬರಿ 8 ದಿನಗಳ ಬಳಿಕ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಿನ್ನೆ ಕಾನೂನು ಸಚಿವರನ್ನ ಕಳುಹಿಸಲಾಗಿತ್ತು, ಆದ್ರೆ ಇವತ್ತು ಸಕ್ಕರೆ ಸಚಿವರೇ ಹೋಗಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಸಭೆ, ಮಾಡಲೇಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಈಗ ಸಭೆಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡಿದ್ದಾರೆ ಸಚಿವರು. ಕಬ್ಬು ಬೆಲೆ ನಿಗದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಚರ್ಚೆಯನ್ನ ನಡೆಸಿದ್ದಾರೆ. ಟೆನ್ಷನ್ ನಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತುಕತೆಯನ್ನ ಮಾಡಿದ್ದಾರೆ. ರೈತರ ಜೊತೆಗೆ ಮಾತುಕತೆ ಮಾಡಲೇಬೇಕಾದ ಅನಿವಾರ್ಯತೆಯನ್ನ ಅವರೇ ತಂದುಕೊಂಡಿದ್ದಾರೆ. ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು, ಕೇರೆ ಅಂದಿರ್ಲಿಲ್ಲ ಸರ್ಕಾರ. ಇದೀಗ ಎಚ್ಚೆತ್ತುಕೊಂಡಿದೆ. ಯಾವಾಗ ಹೋರಾಟ ತೀವ್ರವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಬಂತೋ, ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ಆರಂಭ ಆಯ್ತು. ಇದೀಗ ಈ ತರ ಬಿಟ್ರೆ ಇದು ಯಾವುದೇ ಕಾರಣಕ್ಕೂ ಮುಗಿಯುವ ಲಕ್ಷಣ ಇಲ್ಲ, ನಮ್ಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ ಸರ್ಕಾರ ಸದ್ಯಕ್ಕಿದೀಗ ಎಚ್ಚೆತ್ತುಕೊಂಡು ಸಚಿವರನ್ನ ಅಲ್ಲಿಗೆ ಕಳುಹಿಸಿದೆ. ನಾಳೆ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದ್ರೆ ಸಾಕಷ್ಟು ಸಮಸ್ಯೆ ಉಲ್ಬಣ ಆಗತ್ತೆ. ಮಾತು ಕೊಟ್ಟಿದ್ದೀನಿ, ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಫೋನ್ ನಲ್ಲಿ ಮಾತುಕತೆ ಮಾಡಿದ್ದಾರೆ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್. ಸಕ್ಕರೆ ದರ ಕುರಿತು ನಾಳೆ ಸರ್ಕಾರ ತೀರ್ಮಾನವನ್ನ ಮಾಡಲಿದೆ. ಬೆಂಗಳೂರಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಿಎಂ ಸಭೆಯ ಬಗ್ಗೆ ಗುರ್ಲಾಪುರಕ್ಕೆ ಹೋಗಿ ಹೇಳಿ ಬರ್ತೇನೆ ಅಂತ ಮಾತುಕತೆ ಮಾಡಿದ್ದಾರೆ. ಇನ್ನು ಫೋನ್ ನಲ್ಲೇ ಮಾತುಕತೆ ನಡೆಸ್ತಾ ಇದ್ರು ಸಚಿವ ಶಿವಾನಂದ ಪಾಟೀಲ್ ಅವರು. ಮಾಹಿತಿಯನ್ನ ಕೊಡ್ತಾ ಇದ್ರು, ಹೀಗೀಗಾಗಿದೆ ಇಲ್ಲಿನ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಬಹಳ ಜೋರಾಗಿದೆ. 8 ದಿನಗಳ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಜೊತೆ ಮಾತುಕತೆಗೆ ಸಚಿವರನ್ನ ಕಳುಹಿಸಿದೆ. ನಾಳೆ ನೀವೇನು ಡಿಸಿಷನ್ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲದೆ ಇದ್ರೆ ಸರ್ಕಾರ ನಾಳೆ ಸರ್, ಮತ್ತು ನೀವು ಹೋಗಂದಾಗ ನಾನು ಅವ್ರ ಡಿಸ್ಟ್ರಿಕ್ಟ್ ಮಿನಿಸ್ಟರು DC ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಏನು ಮಾಡ್ತೀನಿ ಮೇಡಮ್. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗತಿಯಲ್ಲಿ ಸಾಗ್ತಾ ಇರುವ ಸಂದರ್ಭದಲ್ಲೇ ಇದೀಗ ಈ ಒಂದು ಹೋರಾಟದ ಪರಿಣಾಮ ಹೇಗಾಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ದಿನದಿಂದ ದಿನಕ್ಕೆ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೋರಾಟದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೇಳ್ತೀವಲ್ಲ, ಸಾವಿರಾರು ನದಿಗಳ ರೀತಿಯಾಗಿ ಇಲ್ಲಿ ಜನ ಬರೋದಲ್ಲ, ರೈತರು ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ಕಡೆ ಹೋರಾಟ ಆರಂಭ ಆಗಿದ್ದಲ್ಲ, ಇದೀಗ ಹೋರಾಟ ಬೇರೆ ಬೇರೆ ಕಡೆ ವ್ಯಾಪಿಸ್ತಾ ಇದೆ. ಒಂದು ಜಿಲ್ಲೆಗೆ ಸೀಮಿತ ಆಗ್ತಾ ಇಲ್ಲ ಈ ಹೋರಾಟ. ಸರ್ಕಾರಕ್ಕೆ ಅನಿವಾರ್ಯತೆ ಎದುರಾಗಿದೆ ಈಗ ರೈತರ ಜೊತೆ ಮಾತಾಡೋದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಸದ್ಯಕ್ಕೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ? ನವಿತಾ ಜಾನ್, ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಟೆನ್ಷನ್ ನಲ್ಲಿ ಇರುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಕಳೆದ 2 ಗಂಟೆಗಳು ಹೆಚ್ಚು ಕಾಲ ಒಂದು ಸುದೀರ್ಘ ಸಭೆ ನಡೆಸಿದೆ. ಸಭೆಯ ಮಧ್ಯದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಶಿವಾನಂದ ಪಾಟೀಲ್ ಮಾತನಾಡೋ ಸಾಧ್ಯತೆ ಇದೆ. ನನಗೆ ನಾಳೆ ಸಿಎಂ ಸಭೆಯನ್ನು ಮಾಡ್ತಾರೆ, ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಮತ್ತು ಕಬ್ಬಿನ ಬೆಲೆ ಬಗ್ಗೆ ನಾಳೆ ಸಿಎಂ ನೇತೃತ್ವದ ಸಭೆಯಲ್ಲೇ ತೀರ್ಮಾನ ಆಗಲಿದೆ. ಆದ್ರೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರೈತರ ಸ್ಥಳಕ್ಕೆ ಹೋಗಿ ನಾನು ಸಿಎಂ ಸಭೆಯಲ್ಲಿ ತೀರ್ಮಾನದ ಬಗ್ಗೆ ಅವರಿಗೆ ತಿಳಿಸಿ ಬರ್ತೇನೆ ಅಂತಕ್ಕಂಥದ್ದು ಫೋನ್ ನಲ್ಲಿ ಸಂಭಾಷಣೆಯನ್ನ ಶಿವಾನಂದ ಪಾಟೀಲ್ ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು SP ಹಾಗೆ ನಗರ ಪೊಲೀಸ್ ಆಯುಕ್ತರನ್ನು ಕೂಡ ಬಲಾವ್ ಕೊಟ್ಟಿರ್ತಕ್ಕಂಥದ್ದು. ನಾಳೆ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ರೈತರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇದೊಂದು ರೀತಿ ನುಂಗಲಾರದ ತುತ್ತಾಗಿದೆ. ಕಳೆದ 8 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಬಳಿಯಲ್ಲಿ ಬೃಹತ್ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ರೈತರ ಜೊತೆಗೆ ಮಾತುಕತೆಗೆ ಇಷ್ಟು ದಿನ ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು, ಆದರೆ ದಿನದಿಂದ ದಿನಕ್ಕೆ ಪ್ರತಿಭಟನೆ ಕಾವು ತೀವ್ರ ಸ್ವರೂಪವನ್ನ ಪಡಿತ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಹೇಗಾದ್ರೂ ಮಾಡಿ ಈ ಒಂದು ಪ್ರತಿಭಟನೆಯನ್ನ ಮುಗಿಸಬೇಕು ಅಂತಕ್ಕಂಥ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಆದ್ರೆ ರೈತರು
ಇದು ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಇನ್ನು 1 ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಿ ಅಂತ ಹೇಳಿ ಕಡ್ಡಿ ತುಡ್ಡಾದ ರೀತಿಯಲ್ಲಿ ಈಗ ಸದ್ಯ ರೈತರು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಈ ಒಂದು ಮಾತುಕತೆ ಮಾಡುವಂತ ಅನಿವಾರ್ಯತೆಗೆ ಸದ್ಯ ಸಿಲುಕಿರ್ತಕ್ಕಂಥದ್ದು. ಶಿವಾನಂದ ಪಾಟೀಲ್ ಕೂಡ ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ. ಶಿವಾನಂದ ಪಾಟೀಲ್ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿ ಜೊತೆಗೆ ಕೂಡ ಸಂಪರ್ಕದಲ್ಲಿದ್ದು ಮಾತುಕತೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಈಗ ಘಟನಾ ಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಇನ್ನು ಅನೇಕರು ಹೋಗಬೇಡಿ ಅಂತ ಹೇಳಿ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಲ್ಲಿ ರೈತರು ಸೇರಿದ್ದಾರೆ. ಆದ್ರೆ ಶಿವಾನಂದ ಪಾಟೀಲ್ ಫೋನಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಾನು ರೈತರಿಗೆ ಹೋಗಿ ಭರವಸೆಯನ್ನು ಕೊಟ್ಟು ಬರ್ತೇನೆ, ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಆಗ್ಲಿದೆ. ಈ ಬಗ್ಗೆ ಶಿವಾನಂದ ಪಾಟೀಲ್ ಅವರೇ ಹೊರಗಡೆ ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ, ನೋಡೋಣ. ನವಿತಾ ಜನ್ ಮೈಕ್ ರಕ್ಕು. ಲೇಟ್ ಮಾಡಬೇಡಿ, ನನಗೆ ಅಲ್ಲಿ ಲೇಟ್ ಆಗುತ್ತೆ. ಏನಿಲ್ಲ, ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗನ್ನು CM ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡಲಿಕ್ಕಾಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವರು ಇಲ್ಲಿವರೆಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಘಟನಾ ಸ್ಥಳಕ್ಕೆ ಹೋಗ್ತೀರಾ ಸರ್? ಅಂದ್ರೆ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾ ಇದ್ರು ಸರ್? ಕಂಟಿನ್ಯೂ. ತಮ್ಮನ್ನು ತಡೆಯೋ ಪ್ರಯತ್ನ ಆಗ್ತಿದೆ, ಅಲ್ಲಿ ಹೋಗಬೇಡಿ ಮಾಡಬೇಡಿ ಒತ್ತಡ ಆ ರೀತಿ ಹಾಕ್ತಾ ಇದ್ದಾರೆ. ಈ ರೀತಿ ಏನು ಒತ್ತಡ ಇರುವುದಿಲ್ಲ. ನಿನ್ನೆ HK ಪಾಟೀಲ್ ಹೋಗಿದ್ರು, ಒತ್ತಡ ಇರುವುದೇ ಅಲ್ಲ. ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ. ಸರ್ಕಾರ ಮಾಡಬೇಕಾಗ್ತದೆ, ಸಚಿವರು ಮಾಡಬೇಕಾಗ್ತದೆ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದು ಏನಂದರೆ ಸಿಚುವೇಶನ್ನು ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ಸಾಮರಸ್ಯದಿಂದ ಬಗೆಹರ್ಬೇಕಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. 100% ಆ ವಿಚಾರ ಇಲ್ಲಿ ಬೇಡ, ನಾನು ಅವ್ರ ಜೊತೆ ಮಾತಾಡಿ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ದರ ಕೊಡೋದು ನಮ್ಮ ಕೈಯಾಗಿಲ್ಲ, ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ದರ ಕೊಡೋದು FRP ಯಾರ ಕೈಯಲ್ಲಿದೆ? ನಮ್ಮವ್ರೆ. ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ. ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವರಿದ್ದಾರೆ. ದುರ್ದೈವಶ ಇನ್ನೂವರೆಗೆ ಅವ್ರ ಹೆಸರೇ ತೆಗೆದಿಲ್ಲ. ನೀವು ಯಾರು? ಪ್ರಹ್ಲಾದ್ ಜೋಶಿ ಅವರು. ಮತ್ತೆ ಅದು ಗೊತ್ತಿಲ್ಲ ನಿಮ್ಗೆ? ನಾವೆಲ್ಲ ಹೇಳೋದಲ್ಲಪ್ಪ, ನಿಮಗೂ ಗೊತ್ತಿದೆ. ನಾನು ಅವ್ರ ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ, ಸಮಸ್ಯೆ ಬಗೆಹರಿಸಕ್ ಬಂದಿದೆ. ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು, ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ. ಇವು FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ, ದೇಶಕ್ಕೆ FRP ನಿಗದಿ ಮಾಡಿದವ್ರು ಅವರು. ಈಗ ಅದನ್ನ ಬಗೆಹರಿಸಬೇಕಾಗಿದೆ. ಅವ್ರದ್ದು ಇನ್ನೂ ಹೆಚ್ಚಿನ ಬೇಡಿಕೆ ಇದೆ. ಸಾಧ್ಯ ಆದಷ್ಟು ನಾವು ಪ್ರಯತ್ನ ನಾಳೆ ನಾವು ಹೇಳ್ತೀವಿ. ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿರುವ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಇದೀಗ ಸದ್ಯಕ್ಕೆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಸಕ್ಕರೆ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಕಡೆ ಕೂಡ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ನಾವು ರೈತರ ಮನವೊಲಿಸುವ ಕೆಲಸವನ್ನ ಮಾಡ್ತೀವಿ, ಇದಕ್ಕೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು ಅನ್ನೋದನ್ನ ಹೇಳಿದ್ರು. ಆದ್ರೆ ಇದೀಗ ಸದ್ಯಕ್ಕೆ ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಹೋಗಿ ಅಲ್ಲಿನ ರೈತರನ್ನ ಮನವೊಲಿಸುವ ಕಾರ್ಯದಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಇನ್ನು DC ಜೊತೆ ಸಭೆ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಈಗ ತೆರಳಲಿದ್ದಾರೆ. ನಾನು ರೈತರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇನೆ, ದರ ಕೊಡುವ ವಿಚಾರ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿದ್ದಾರೆ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರು. ಕೇಂದ್ರ ಸರ್ಕಾರ ದರ ನಿಗದಿ ಮಾಡಬೇಕಾಗಿದೆ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಈಗ FRP ವಿಚಾರದ ಬಗ್ಗೆ ಮಾತಾಡಿದ್ರು ಶಿವಾನಂದ ಪಾಟೀಲ್ ಅವರು. FRP ನೀತಿ ಮಾಡೋದು ಕೇಂದ್ರ ಸರ್ಕಾರ ಮಾತ್ರ
ಆ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನ ಹೇಳಿದ್ರು. ಈ ಮೂಲಕ ಕೇಂದ್ರ ಸರ್ಕಾರದ ಕಡೆನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸರ್ಕಾರದವರು ಈ ವಿಚಾರವನ್ನೇ ಹೇಳ್ತಾ ಇರುವಂತದ್ದು. ತಮ್ಮ ಕೈಯಲ್ಲೇನಿದೆ ಅದನ್ನಾದ್ರೂ ಮಾಡಬೇಕಾಗಿತ್ತು. ಇಷ್ಟು ದಿನಗಳ ಕಾಲ ಮಾತುಕತೆ ಮಾಡಬೇಕಾಗಿತ್ತು. ರೈತರ ಜೊತೆ ನಿಂತವರ ಸಮಸ್ಯೆ ಕೇಳಬೇಕಾಗಿತ್ತು. ಏನೇನು ಡಿಮ್ಯಾಂಡ್ಸ್ ಇದೆಯಪ್ಪ ನಿಮ್ದು, ಯಾಕೆ ಈ ರೀತಿಯ ಹೋರಾಟ ಮಾಡ್ತಾ ಇದ್ದೀರಿ, ಯಾವ ರೀತಿಗೆ ಸಮಸ್ಯೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಆದ್ರೂ ಅಟ್ಲೀಸ್ಟ್ ಮಾತಾಡಬೇಕಾಗಿತ್ತು. ಆದ್ರೆ ಅದ್ಯಾವುದು ಕೂಡ ಇಲ್ಲಿವರೆಗೂ ಆಗಿರ್ಲಿಲ್ಲ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೀಗ ಪ್ರಹ್ಲಾದ್ ಜೋಶಿಯ ವಿಚಾರವನ್ನು, ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಶಿವಾನಂದ ಪಾಟೀಲ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮಂತ್ರಿಗಳು ಸಿಎಂ ಬೆಲೆ ನಿಗದಿ ಬಗ್ಗೆ ಹೇಳ್ತಿದ್ದಾರೆ. ಶುಗರ್ ಇಯರ್ಗೂ ಮೊದಲೇ FRP ಅಂದ್ರೆ 350 ನಿಗದಿ ಮಾಡಿದ್ದೇವೆ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಕಳೆದ ವರ್ಷದಲ್ಲಿ 97.2% ಪೇಮೆಂಟ್ ಕೂಡ ಆಗಿದೆ. ರಾಜ್ಯ ಸರ್ಕಾರ ರೈತರ ಜೊತೆಗೆ ಸೂಕ್ತ ಸಂಧಾನ ಮಾಡಬೇಕು, ಅನಾವಶ್ಯಕವಾದಂತಹ ಹೇಳಿಕೆ ಕೊಟ್ಟು ಪರಿಸ್ಥಿತಿಯನ್ನ ಕೆಡಿಸಬಾರದು ಅಂತ ಹೇಳಿ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಂತೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲ್ಲ, ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ ಅಂತ ಕಾರ್ಖಾನೆಯವರ ಬೇಡಿಕೆ ಇದೆ. ಕೇಂದ್ರ ಸರ್ಕಾರ 15 ಲಕ್ಷ ಟನ್ ಎಕ್ಸ್ಪೋರ್ಟ್ಗೆ ಅವಕಾಶವನ್ನ ಮಾಡಿದೆ. ಇಲ್ಲಿನ ರೈತರು ಹೋರಾಟ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಂಧಾನದ ಮೂಲಕ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು. ಇದರಲ್ಲಿ ರಾಜಕಾರಣ ಮಾಡೋದು ಶೋಭೆ ತರಲ್ಲ. ಎಥನಾಲ್ ಕಳೆದ ವರ್ಷ 35 ಲಕ್ಷ ಮೆಟ್ರಿಕ್ ಟನ್ ಆಗಿದೆ. ಈ ರೀತಿ ರೈತರನ್ನ ರಸ್ತೆ ಮೇಲೆ ಬಿಡೋದು ಸರಿಯಲ್ಲ. ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಬೇಕು. ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ಏನ್ ಹೇಳಿದ್ದಾರೆ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ನೋಡೋಣ. ಮಂತ್ರಿಗಳು ಇವತ್ತು ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಈಗ ರೈತರು ಕೇಳ್ತಾ ಇರೋದು 350 ರೂಪಾಯಿ ಅಂದ್ರೆ 3500 ರೂಪಾಯಿ ಪರ್ ಟನ್ನು. ಕೇಂದ್ರ ಸರ್ಕಾರ 350 ಕೊಟ್ಟಿದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕಲ್ಲು ಮಾಡಿದೆ ಪ್ರೈಸ್ ಸ್ಟೆಬಿಲಿಟಿಯ ಕಾರಣಕ್ಕಾಗಿ, ಮತ್ತು CAV ಮೊಲಾಸಿಸ್ ಅನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಇವ್ರದ್ದು ಕೋ ಜನರೇಷನ್ದಲ್ಲಿ ಪರ್ ಯೂನಿಟ್ ಕಾಸ್ಟ್ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ ಹತ್ರನೂ ಡೆಲಿಗೇಷನ್ ಬಂದಿದ್ರು. ಅವನ್ನೆಲ್ಲ ಸೇರಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಅವರಂಗೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ, ಇವ್ರ ಜವಾಬ್ದಾರಿ, ಮಾತುಕತೆ ಮಾಡಿ ಈ ಥರ ನ್ಯಾಯಯುತವಾದಂತಹ ಒಂದು ಏನು ಬೇಡಿಕೆ ಅದ ಆ ಬೇಡಿಕೆ ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ವಿನಾಕಾರಣ ಸ್ಟೇಟ್ಮೆಂಟ್ ಕೊಡೋದು, ಕಾಲಹರಣ ಮಾಡೋದು ಮತ್ತು ಇದರೊಳಗ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ಶೋಭಿಸೋದಿಲ್ಲ. ಇನ್ನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡಲಿಕ್ಕಾಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವರು ಇಲ್ಲಿವರೆಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಿನ್ನೆ HK ಪಾಟೀಲ್ ಹೋಗಿದ್ರು, ಇರುವುದೇ ಅಲ್ಲ. ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ. ಸರ್ಕಾರವು ಮಾಡಬೇಕಾಗ್ತದೆ, ಸಚಿವರು ಮಾಡಬೇಕಾಗ್ತದೆ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದು ಏನಂದರೆ ಸಿಚುವೇಶನ್ನು ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ದರ ಕೊಡೋದು ನಮ್ಮ ಕೈಯಾಗಿಲ್ಲ ರೀ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು. FRP ಯಾರ ಕೈಯಲ್ಲಿದೆ? ನಮ್ಮವ್ರು. ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ. ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವರು ಇದ್ದಾರೆ. ದುರ್ದೈವಶ ಇನ್ನೂವರೆಗೆ ಅವ್ರ ಹೆಸರೇ ತೆಗೆದಿಲ್ಲ. ನೀವು ಒಬ್ರು ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತಾರೆ, ಇನ್ನೊಬ್ರು ರಾಜ್ಯ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಸಕ್ಕರೆ ಸಚಿವರು, ಇಬ್ಬರು ಸಕ್ಕರೆ ಸಚಿವರು, ರಾಜ್ಯ ಹಾಗೆ ಕೇಂದ್ರ ಸಕ್ಕರೆ ಸಚಿವರುಗಳ ಮಾತುಗಳನ್ನ ಕೂಡ ನೀವು ಕೇಳಿದ್ರಿ. ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲೇ ಮಾತಾಡ್ತಾರೆ. ಆದ್ರೆ ರೈತರ ಸಮಸ್ಯೆ ಅಂತ ಹೇಳಿ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ರಾಜಕಾರಣ ಮಾಡದೆ ಇದರಲ್ಲಿ ಏನು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೇ ಸಂದರ್ಭದಲ್ಲಿ BY ವಿಜೇಂದ್ರ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ BY ವಿಜೇಂದ್ರ ಅವರು ಕಳೆದ 2 ದಿನಗಳಿಂದ ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು, ರೈತರ ಜೊತೆ ಇದ್ರು. ಈಗ ಸಿದ್ದರಾಮಯ್ಯ ಅವರು
ಹೇಳ್ತಾ ಇದ್ದಾರೆ, ರೈತರನ್ನ ಎತ್ತಿ ಕಟ್ತಾ ಇದ್ದಾರೆ ವಿಜಯೇಂದ್ರ ಅಂತ ಹೇಳಿ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ವಿಜಯೇಂದ್ರ ವಿರುದ್ಧ ಸಿಟ್ಟನ್ನ ಹೊರ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೀಗ ಅವರ ವಿರುದ್ಧ ಹೋರಾಟ ಅಂದ್ರೆ ಕೋಪ ಮಾಡ್ಕೊಳ್ಳೋದು ಗರಂ ಆಗುವಂತಹ ಸನ್ನಿವೇಶ ಅಂತೂ ಖಂಡಿತ ಅಲ್ಲ. ಇದು ರೈತರ ಕೋಪ ನೆತ್ತಿಗೇರಿದೆ, ಪಿತ್ತ ನೆತ್ತಿಗೇರಿದ್ರೆ ಏನಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ರೈತರ ಸಹನೆಯ ಕಟ್ಟೆ ಒಡೆದಿದೆ. ಕಾರಣ ಒಬ್ರು ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ ಅನ್ನೋದೇ ಒಂದು ಆಕ್ರೋಶಕ್ಕೆ ಕಾರಣ ಆಗಿತ್ತು ನಿನ್ನೆವರೆಗೂ ಕೂಡ. ಇದೀಗ ಒಬ್ಬೊಬ್ಬರನ್ನ ಕಳಿಸ್ತಾ ಇದ್ದಾರೆ. ಆದ್ರೆ ಅದರ ಫಲ ಏನಾಗಿದೆ? ಆದ್ರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳ ಆದ್ರೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ರೈತರನ್ನ ಮನವೊಲಿಸುವ ಕಾರ್ಯ ಆಗ್ತಾ ಇಲ್ಲ. ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಹೋದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಒಂದಷ್ಟು ಮಾತಾಡುವ ಪ್ರಯತ್ನ ಮಾಡಿದ್ರು ಕೂಡ ಆ ಸಭೆ ಅಲ್ಲಿ ಫೇಲ್ಯೂರ್ ಆಯಿತು. ಇದೀಗ ಸಕ್ಕರೆ ಸಚಿವರು ಹೋಗ್ತಾ ಇದ್ದಾರೆ. ನೋಡೋಣ ಮನವೊಲಿಸುವ ಕಾರ್ಯ ಹೇಗ್ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡಿತೀವಿ ಅಂತ ರೈತರು ಕೂತಿದ್ದಾರೆ. ಇವತ್ತು ಸಂಜೆ ಒಳಗೆ ಒಂದು ನಿರ್ಧಾರ ಆಗಬೇಕು, 3,500 ರೂಪಾಯಿನ ನಿಗದಿ ಮಾಡಬೇಕು ಟನ್ನಿಗೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ನಾಳೆ ಸಿದ್ದರಾಮಯ್ಯ ಅವರು ಸಕ್ಕರೆ ಮಾಲೀಕರ ಒಂದು ಸಭೆಯನ್ನ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಅಷ್ಟೇ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕಬ್ಬಿನ ಹೋರಾಟ ಮುಂದುವರೆದಿದೆ. ಪ್ರಸಕ್ತ ವರ್ಷದ ಕಬ್ಬು ಬೆಲೆ ನಿಗದಿಗೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಈ ವರ್ಷದ ಏನು ಬೆಲೆ ಇದೆ, ಕಬ್ಬಿನ ಬೆಲೆ ನಿಗದಿ ಮಾಡಿ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೇಸಾಯಿ ಸರ್ಕಲ್ ನಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ರೈತರ ಪ್ರತಿಭಟನೆ ಬೆಂಬಲಿಸಿ ಎಬಿವಿಪಿ ಕೂಡ ಅವರಿಗೆ ಸಾಥ್ ಕೊಟ್ಟಿದೆ. ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯನ್ನ ಬೆಂಬಲಿಸ್ತಾ ಇವೆ ಅನೇಕ ಸಂಘಟನೆಗಳು. ಈ ಸಂದರ್ಭದಲ್ಲಿ ರೈತರನ್ನ ಬೆಂಬಲಿಸಿ ಸಾವಿರಾರು ವಿದ್ಯಾರ್ಥಿಗಳು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಹಾಜರಾಗಿದ್ರು. ವಿಜಯಪುರ ಜಮಖಂಡಿ ಹೆದ್ದಾರಿ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬೆಲೆ ಘೋಷಣೆಗೆ ಸರ್ಕಾರಕ್ಕೆ ಇವತ್ತೊಂದು ದಿನ ಗಡುವು ಇದೆ. ನಾಳೆ ರಾಜ್ಯದಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಅಂತ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಕನ್ನಡ ಪರ, ದಲಿತ ಪರ ಸಂಘಟನೆಗಳು ರೈತರ ಪ್ರತಿಭಟನೆಗೆ ಸಾಥನ್ನ ನೀಡಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿನ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕೇವಲ ಒಂದು ಜಿಲ್ಲೆಯಲ್ಲಿ ಅಲ್ಲ, ಈ ಒಂದು ಹೋರಾಟ ಇದೀಗ ಎಲ್ಲಾ ಕಡೆ ವ್ಯಾಪಿಸ್ತಾ ಇದೆ. ರೈತರು ಒಗ್ಗಟ್ಟಾದ್ರೆ ಸರ್ಕಾರವೇ ಬೀಳಬಹುದು. ಆ ರೀತಿಯಾದ ಬೆಳವಣಿಗೆ ಈ ಹಿಂದೆ ಎಲ್ಲ ನಡೆದಿದ್ದನ್ನ ನಾವು ಗಮನಿಸಬಹುದು. ಹಾಗಾಗಿ ರೈತರ ಆಕ್ರೋಶದ ಕಟ್ಟೆ ಒಡೆಯುವ ಮೊದಲು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ. जिंदाबाद बोलो जिंदाबाद एबीवीपी जिंदाबाद जिंदाबाद बोलो जिंदाबाद एबीवीपी जिंदाबाद विद्यार्थी शक्ति गुडगिदारे विधानसौಧ ನಡೆಗುವುದು विद्यार्थी शक्ति गुडगिदारे विधाನಸೌಧ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಧಾರವಾಡದಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ಜೋರಾಗಿ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿಯ ಎದುರು ರೈತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಸಿಗಬೇಕಾದಂತಹ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ರೈತರು. ರೈತರಿಗೆ ಸಾಥ್ ಕೊಟ್ಟಿದೆ ಎಐಕೆಕೆಎಂಎಸ್ ಸಂಘಟನೆ. ಕಬ್ಬನ್ನ ತಂದು ಡಿಸಿ ಕಚೇರಿ ಎದುರು ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ನಮ್ಮ ಹೋರಾಟ ಒಂದೇ, ನಮಗೆ ಸರಿಯಾದ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ, ಟನ್ನಿಗೆ 3,500 ರೂಪಾಯಿ ನಿಗದಿ ಮಾಡಿ ಅನ್ನೋದು ರೈತರು ಕೇಳ್ತಾ ಇರುವ ಬೇಡಿಕೆ. ಈ ಬೇಡಿಕೆಗೆ ಇದೀಗ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ, ಕಳೆದ 8 ದಿನಗಳಿಂದ ನಡೆಸ್ತಾ ಇರುವ ಹೋರಾಟಕ್ಕೆ ಯಾವ ರೀತಿಯಾಗಿ ಬೆಲೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಶಿಥಿಲ ಕಟ್ಟಡ, ಮಾರಣಾಂತಿಕ ಮೇಲ್ಛಾವಣಿ, ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ಲದ ಶಾಲೆ,
ರಾಜ್ಯವ್ಯಾಪಿ ಅಖಾಡಕ್ಕಿಳಿದ ನ್ಯೂಸ್ 18 ಎಚ್ಚೆತ್ತ ಸರ್ಕಾರ 360 ಕೋಟಿ ಬಿಡುಗಡೆ. ಅತಿ ದೊಡ್ಡ ಅಭಿಯಾನ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈಗಾಗಲೇ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಇದೀಗ ಸರ್ಕಾರ ಸ್ಪಂದನೆಯನ್ನ ಮಾಡತ್ತೆ? ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಆ ಒಂದು ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ? ಇದೀಗ ಸಿದ್ದರಾಮಯ್ಯ ಅವರು ಮಾತನಾಡೋದಕ್ಕೆ ಈಗ ಆಗಮಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಅನೇಕ ವಿಚಾರಗಳನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನ ಹೇಳಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಅನ್ನೋದನ್ನ. ಪತ್ರಿಕಾ ಸ್ನೇಹಿತರನ್ನ ಹೃತ್ಪೂರ್ವಕವಾಗಿ ಈ ವಾರ್ತಾಗೋಷ್ಠಿಗೆ ಸ್ವಾಗತಿಸ್ತೇನೆ. ಇವತ್ತು ನಮ್ಮ ಸಚಿವ ಸಂಪುಟ ಸುದೀರ್ಘವಾಗಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ 19 ವಿಷಯಗಳ ಜೊತೆಗೆ ಪ್ರಮುಖವಾಗಿದ್ದಂಥ ಕಬ್ಬು ಬೆಳೆಗಾರರ ವಿಷಯವನ್ನು ಸಹಿತ ಚರ್ಚೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನನಗೆ ಗುರ್ಲಾಪುರಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರನ್ನ ಭೇಟಿಯಾಗಿ ನಮ್ಮ ಸರ್ಕಾರದ ನಿಲುವು ತಿಳಿಸ್ಬೇಕು, ಅವರನ್ನು ಚರ್ಚೆಗೆ ಆಹ್ವಾನಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ನಾನು ನಿನ್ನೆ ಅಲ್ಲಿ ಹೋಗಿ ಕಬ್ಬು ಬೆಳೆಗಾರರನ್ನು ಭೇಟಿಯಾಗಿ ಅವರಿಗೆ ನಮ್ಮ ಆಮಂತ್ರಣವನ್ನು ಸಹಿತ ಕೊಟ್ಟು ಬಂದಿದ್ವಿ. ಮಾನ್ಯ MB ಪಾಟೀಲರು ಬಿಜಾಪುರದಲ್ಲಿ ಕಬ್ಬು ಬೆಳೆಗಾರರನ್ನು ಭೇಟಿಯಾಗಿ ಅವ್ರ ಜೊತೆಗೂ ಸಮಾಲೋಚನೆ ಮಾಡಿದರು. ನಮ್ಮ ಭೇಟಿ, ರೈತರ ಜೊತೆಗೆ ಮಾಡಿರ್ತಕ್ಕಂಥ ಚರ್ಚೆ ಅವೆಲ್ಲ ವಿವರವಾಗಿಯೂ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ, ಕ್ಯಾಬಿನೆಟಿಗೆ ತಿಳಿಸಿದ್ವಿ. ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಆಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಅತ್ಯಂತ ಮಹತ್ವದ ವಿಷಯ ಆಗಿರೋದರಿಂದ ಅವರು ಇದನ್ನು ಅವರೇ ಸವಿಸ್ತರವಾಗಿ ಹೇಳ್ತಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸ್ವಾಗತ ಮಾಡಿ, ಸಚಿವ ಸಂಪುಟದ ನನ್ನ ಸಹೋದ್ಯೋಗಿಗಳಿಗೆ ಸ್ವಾಗತ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ಪರಿಷತ್ತನ್ನು ಮುಂದುವರಿಸಬೇಕು ಅಂತ ಕೇಳ್ತೇನೆ. ಮಾಧ್ಯಮದ ಸ್ನೇಹಿತರೆ, ಈಗ HK ಪಾಟೀಲರು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು, ಪ್ರತಿ ಗುರುವಾರ ಸಭೆ ಮಾಡ್ತೀವಿ, ಅದರಂತೆ ಈ ವಾರನೂ ಕೂಡ ಇತ್ತು. ಸುಮಾರು 19 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅನ್ನೋದ್ರ ಬಗ್ಗೆ HK ಪಾಟೀಲರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ, ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದವು. ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ MB ಪಾಟೀಲ್ ಜೊತೆ ಮಾತಾಡಿದ್ದೆ. ನೀವು ಚಿತ್ರದುರ್ಗ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತರನ್ನು ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ. ಜೊತೆಗೆ HK ಪಾಟೀಲರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ. ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ. MB ಪಾಟೀಲರು ಕೂಡ ಹೋಗಿದ್ದರು. ತಿಮ್ಮಾಪುರಕ್ಕೆ, ಬಾಗಲಕೋಟೆಗೆ ಹೇಳಿದ್ದೆ, ಆದರೆ ನಿನ್ನೆ ಮೇಟಿಯವರು ತೀರೋಗಿದ್ರಲ್ಲ, ಸೊ ಅದರಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಹಾಗಾಗಿ
ಅವರು ಹೋಗೋಕ್ಕಾಗಲಿಲ್ಲ. ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ, ಮೇಟಿಯವರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲ್ರು ಮತ್ತು ಎಂ ಬಿ ಪಾಟೀಲ್ರು ಮಾತನಾಡಿದ್ದಾರೆ. ನಾವು ಚಳುವಳಿಯನ್ನು ರೈತರ ಪ್ರತಿಭಟನೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದರಿಂದ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದರಿಂದ ಅವ್ರು ಹೋಗಲಿಲ್ಲ. ಯಾಕಂತಂದರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿದ್ದರು, ಅದರಿಂದ ಅವರು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಎಚ್ ಕೆ ಪಾಟೀಲ್ರನ್ನ ಅಲ್ಲಿಗೆ ಕಳಿಸಿದ್ದು. ಸತೀಶ್ ಜಾರಕಿಹೊಳಿ ಅವರು DC SP ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ. ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. FRP ಅಂತ ಏನು ಹೇಳ್ತೀವಿ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್, ಇದನ್ನು ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರದವರು. ಪ್ರತಿ ವರ್ಷ ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರ. ಈ ವರ್ಷವೂ ಕೂಡ 6/5/2025 ನಿಗದಿ ಮಾಡಿದ್ದಾರೆ. 6/5/2025 ಅಂದರೆ 25-26ಕ್ಕೆ. ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ 25-26ನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ FRP ಒಂದು ಟನ್ನಿಗೆ 10.25 ರಿಕವರಿ ಇದ್ದರೆ 10.25 ರಿಕವರಿ ಇದ್ದರೆ 3,550 ಪ್ರತಿ ಟನ್ನಿಗೆ, ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ, ಕಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಎರಡು ಸೇರಿ 3,550 ರೂಪಾಯಿ ಒಂದು ಟನ್ನಿಗೆ. 10.25ಕ್ಕಿಂತ ಜಾಸ್ತಿ ಇದ್ರೆ ರಿಕವರಿ, ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ 0.1 ಹೆಚ್ಚುವರಿ ರಿಕವರಿ ಬಂದರೆ, 10.25ಕ್ಕಿಂತ ಜಾಸ್ತಿ 0.1 ಹೆಚ್ಚು ರಿಕವರಿ ಬಂದರೆ, ಹೆಚ್ಚು ರಿಕವರಿಗೆ 3.46 ರು, 3.46 ರು ಅಂದರೆ ₹3.46 ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಅದಕ್ಕಿಂತ 10.25ಕ್ಕಿಂತ ಕಡಿಮೆ ಬಂದರೆ ಶೇಕಡ 1.0 ಕಡಿಮೆ ರಿಕವರಿ ಬಂದರೆ, ಕಡಿಮೆ ಬಂದ ರಿಕವರಿಗೆ ಅದನ್ನು 3.46ರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು. ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು, ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು. ಇದು ಎಲ್ಲಿವರೆಗೆ ಅಂತಂದರೆ 9.5ರವರೆಗೆ. 9.5 ರಿಕವರಿ ಇದ್ದರೆ
ಆಮೇಲೆ 9.5 ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ 3290.50 3290.50 ಇಷ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇದು ಯಾರು ತೀರ್ಮಾನ ಮಾಡಿರೋದು? ಕೇಂದ್ರ ಸರ್ಕಾರ. FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ನಾವು ಏನಪ್ಪ ಮಾಡೋದು, ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು. ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು FRP ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತಕ್ಕ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಬರೀ ಬೆಲೆ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು, FRP ರೇಟ್ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು. ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ. ಸಕ್ಕರೆ ನಿಯಂತ್ರಣ ಮಾಡೋದು ಇದೆಯಲ್ಲ, ರೆಗ್ಯುಲೇಟ್ ಮಾಡೋದು, ಆ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರನೇ ಹೊಂದಿರ್ತದೆ. ಎರಡು 2017-18 9.5 ಇತ್ತು. ಆಮೇಲೆ 18-19 21-22 10% ರಿಕವರಿ ಇತ್ತು. 10% ರಿಕವರಿ 9.5 17-18 ಆಮೇಲೆ 18-19 21-22 10% ಇತ್ತು ರಿಕವರಿ. ಆಮೇಲೆ 22-23 10.5 ಏರಿಕೆ ಆಯಿತು. ಇದನ್ನು ಕೂಡ ಅವರೇ ಮಾಡೋದು, ಕೇಂದ್ರ ಸರ್ಕಾರನೇ ಮಾಡೋದು. ಆಮೇಲೆ ಸಕ್ಕರೆ ಬೆಲೆ 2019 ₹31 ಇತ್ತು. ಅವರೇ ನಿಗದಿ ಮಾಡಿದ್ದು ₹31 MSP ರೇಟ್ ಪ್ರಕಾರ ಅವರೇ ಮಾಡಿದ್ದು ₹31. ಅವತ್ತಿನಿಂದ ಇವತ್ತಿನವರೆಗೆ ಬದಲಾವಣೆ ಮಾಡಿಲ್ಲ. 2019 ಇವತ್ತಿನವರೆಗೆ MSPಯನ್ನು ಬದಲಾವಣೆ ಮಾಡೋಕ್ಕೆ ಇಲ್ಲ. ₹31 ಏನು ಸಕ್ಕರೆ 1 kg ಮಾಡಿದ್ರು ಅದೇ ಇದೆ ಇವತ್ತುವೆ. ಆಮೇಲೆ ರಫ್ತು ಮಾಡೋದು ಇದೆಯಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದೆ. ಇಡೀ ದೇಶಕ್ಕೆ ಕೇವಲ 10 ಲಕ್ಷ ಮೆಟ್ರಿಕ್ ಟನ್ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೇಂದ್ರ ಸರ್ಕಾರ. ಇದು ಇಡೀ ದೇಶಕ್ಕೆ. ಕರ್ನಾಟಕ ಒಂದರಲ್ಲೇ 41 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಯ್ತಿತ್ತು. 41 ಲಕ್ಷ ಇಡೀ ದೇಶಕ್ಕೆ ರಫ್ತು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು 10 ಲಕ್ಷ ಟನ್. ಕರ್ನಾಟಕದಲ್ಲಿ ಒಂದರಲ್ಲೇ 41 ಲಕ್ಷ ಟನ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಥನಾಲ್
ಎಷ್ಟು ತಯಾರು ಮಾಡಬೇಕು, ಎಷ್ಟನ್ನು ಕೊಂಡ್ಕೋಬೇಕು, ಆಯಿಲ್ ಫ್ಯಾಕ್ಟ್ರಿಗಳು ಎಷ್ಟನ್ನು ಕೊಂಡ್ಕೋಬೇಕು ಅಂತಕ್ಕ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರನೇ. ಕರ್ನಾಟಕದಲ್ಲಿ 270 ಕೋಟಿ ಲೀಟರ್ ಎಥನಾಲನ್ನು ಉತ್ಪಾದನೆ ಮಾಡ್ತೀವಿ. 270 ಲೀಟರ್ ಎಥನಾಲನ್ನು ಉತ್ಪಾದನೆ ಮಾಡ್ತೀವಿ. 270 ಕೋಟಿ ಲೀಟರ್, 270 ಕೋಟಿ ಲೀಟರ್, 270 crore ಲೀಟರ್. ಆದರೆ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು 24-25ರಲ್ಲಿ 47 ಕೋಟಿ ಲೀಟರ್. ನಾವು ಉತ್ಪಾದನೆ ಮಾಡೋದೆಷ್ಟು? 270 crore ಲೀಟರ್. ಆದರೆ ಹಂಚಿಕೆ ಮಾಡಿರ್ತಕ್ಕಂಥದ್ದು 47 crore ಲೀಟರ್. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಇದು ಒಂದು ಸ್ಪಷ್ಟ ನಿದರ್ಶನ. ಇದು ನಾವು 270 ಕೋಟಿ ಲೀಟರ್ ಉತ್ಪಾದನೆ ಮಾಡಿದ್ರೆ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು 41 ಕೋಟಿ ಲೀಟರ್. ಆಮೇಲೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ 11 ಜಾಗಗಳಲ್ಲಿ ಡಿಜಿಟಲ್ ತೂಕ ಯಂತ್ರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಪ್ರಾಸೆಸ್ನಲ್ಲಿದೆ. 8 ಕಡೆ ಟೆಂಡರ್ ಕರೆದಿದ್ದೀವಿ. ಇನ್ನು ಉಳಿದ ಕಡೆನೂ ಕೂಡ ಟೆಂಡರ್ ಕರೀತಾ ಇದ್ದೀವಿ. ಆಮೇಲೆ ಒಂದು ಸಮಿತಿ ಮಾಡಿದ್ದೀವಿ. ತೂಕ, ಇಳುವರಿ, ಕಟಾವು ಮತ್ತು ಬಿಲ್ ಪಾವತಿಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಗೆ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ. ಕಳೆದ ವರ್ಷ ಅಂದರೆ 24-25ರಲ್ಲಿ 522 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಹರಿದಿವೆ. 522 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಹರಿದಿರ್ತಕ್ಕಂಥದ್ದು. ಈ ವರ್ಷ ಇನ್ನು ಗೊತ್ತಾಗಬೇಕು 25-26ರಲ್ಲಿ ಎಷ್ಟು ಟನ್ ಕಬ್ಬು ಹರಿತೀವಿ ಮತ್ತು ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕಂದರೆ ಇನ್ನೂ ಕಟಾವು ಶುರುವಾಗಿಲ್ಲ. ಕೆಲವು ಕಡೆ ಮಾತ್ರ ಶುರುವಾಗಿದೆ, ಮೇಜರಾಗಿ ಶುರುವಾಗಿಲ್ಲ. ರೈತರ ಮುಗ್ಧತೆಯನ್ನು ಬಳಸ್ಕೊಂಡು ರೈತರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ, ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ರೈತರಲ್ಲಿ ಮನವಿ ಮಾಡ್ತೇನೆ, ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ
ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲೇ, ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತು FRP ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಆಮೇಲೆ ರೈತರು 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ. ನಾಳೆನೇ 11ರಿಂದ ನಾಳೆ 12ರಿಂದ 1 ಗಂಟೆವರೆಗೆ ಸಕ್ಕರೆ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನ, ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ರೈತರು ಪ್ರತಿಭಟನೆ ಬಗ್ಗೆ, ರೈತರು ಏನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಯಾಕಂತಂದ್ರೆ ಕನಿಷ್ಠ ಪಕ್ಷ 3,500 ಒಂದು ಟನ್ನಿಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನಮ್ಮ DC ಮೂಲಕ ಮತ್ತು SP ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆ ಹೇಳಿ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3,200 ರೂಪಾಯಿ 3,200 ರೂಪಾಯಿ ಹೇಳಿದೆ. 3,200 ರೂಪಾಯಿವರೆಗೂ ಎಲ್ಲಿದೆ ಅದು? ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ 11.25 ರಿಕವರಿ ಬಂದರೆ 3,200 ರೂಪಾಯಿ. 11.25 ರಿಕವರಿ ಬಂದರೆ ಹೌದೌದು, ಹೊರತುಪಡಿಸಿ FRP ಹಂಗೆ ಹೇಳ್ತದೆ ಕೇಂದ್ರ ಸರ್ಕಾರ. FRP ಹೊರತುಪಡಿಸಿ ಯಾವುದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ. ತಾಳಿ ನಾ ಹೇಳ್ಬಿಟ್ಟ ಮೇಲೆ ಆಮೇಲೆ ಕೇಳಿ. ಮುಗಿಸ್ಲಿ. ಕೇಳಪ್ಪ, ನಾ ಇನ್ನೂ ಮುಗಿಸಿಲ್ಲ. 10.25 ರಿಕವರಿ ಬಂದರೆ 3,100 ರೂಪಾಯಿ.
10.25 ರಿಕವರಿ ಬಂದರೆ 3,100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ HK ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ. ಆಮೇಲೆ ಸರ್, ಇದು ಬೆಲ್ಗಾಮ್ನಾಗ ಏನು 3,200 3,100 ಇದ್ರ ಜೊತೆಗೆ 900 ರೂಪಾಯಿ ಇದು ಖರ್ಚು ಬರ್ತದೆ ಕಟಾವು ಮತ್ತದು. ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 900 ರೂಪಾಯಿ ಬರ್ತದೆ. ಅದು 4,200 ಆಗುತ್ತೆ ಸರ್. 4,100 4,100 ಆಗ್ತದೆ. ಆಮೇಲೆ 3,100 4,000 ಆಗುತ್ತೆ. ಆಮೇಲೆ ಇಟ್ ವೇರೀಸ್ ರಿಕವರಿ. ಈಗ 10.25 FRP ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ, ಬೇಸಿಕ್ ರಿಕವರಿ. ಅದರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ. 12 ಬರ್ಬೋದು, 12.5 ಬರ್ಬೋದು, 12.5 ಬರ್ಬೋದು. ಈ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ. 13.5 ಅಲ್ಲಿಗೆ 13.5ವರೆಗೂ ಇದೆ ರಿಕವರಿ. ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ 13.5ವರೆಗೂ ಇದೆ. 2015ರಿಂದ 3,635 ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇದೆ ನೋಡಿ ಸರ್ ಇಲ್ಲಿ. ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್. ಆಮೇಲೆ ಮಹಾರಾಷ್ಟ್ರದಲ್ಲಿ 40ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು 2,515ರಿಂದ 3,635 ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ. ಇಳುವರಿ ಎಷ್ಟಿದೆ ಅದರ ಮೇಲೆ. $2015ರಿಂದ 3,635 ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ಪರ್ಸೆಂಟೇಜ್. ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಮಾಲೀಕರ ಜೊತೆ ಮಾತಾಡಿ. ಈಗ ಸರ್, ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು 3,550 FRP ಫಿಕ್ಸ್ ಮಾಡಿರುವಂಥದ್ದು 3,550 ರೂಪಾಯಿ, 3,290 ರೂಪಾಯಿ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 900 ರೂಪೀಸ್. 3,550 ರೂಪಾಯಲ್ಲಿ 900 ರೂಪಾಯಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ ಅದು. ಆದರೆ ಈಗ ನಮ್ಮ ಸರ್ಕಾರ ಈಗ ಏನು 3,200 ಹೇಳಿದೀವಲ್ಲ, ಅದು ಪ್ಲಸ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ರೆ 4,100 ಆಗ್ತದೆ, 4,200 ಆಗ್ತದೆ ಇಲ್ಲಿ. ಎಲ್ಲ 800ರಿಂದ 1,000 ರೂಪಾಯಿ ಆಗ್ತದೆ. 750 ಟು ಫಿಗರ್ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ ಆಫ್ ಅದು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಅದು ಕೇಂದ್ರ ಸರ್ಕಾರದ 3,550 ರೂಪಾಯಿ. ಆದರೆ ಇಲ್ಲಿ ಸ್ಟೇಟ್ನಲ್ಲಿ 3,200 ಪ್ಲಸ್ 800ರಿಂದ 1,000 ರೂಪಾಯಿವರೆಗೆ ಡಿಫರೆನ್ಸ್ ಆಗ್ತದೆ. ನೀವು ಹೇಳಿದಾಗೆ ಅಂದ್ರೆ 4,000 ದಾಟ್ತದೆ ನಮ್ದು ಕೇಂದ್ರ. ಅದು ಅದು ಮೈನಸ್ ಟ್ರಾನ್ಸ್ಪೋರ್ಟ್ ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಈಗ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ನಾನು ಈಗ FRP ಯಾರು ನಿಗದಿ ಮಾಡಿರೋದು ಅಂತ ಹೇಳ್ತಾ ಇದ್ದೇನೆ. ರೈತರಿಗೆ ಬಹುಶಃ ರಾಜಕೀಯವಾಗಿ ಅವ್ರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ನೀವು ಕೊಡಬೇಕು. ರಾಜಕಾರಣಿ ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು
ಏನು 3 ವರ್ಷದಿಂದ ನೋಡ್ರಿ 3 ವರ್ಷದಿಂದಲ್ಲ ಈ ವರ್ಷ ಇರೋದು. ಪ್ರತಿ ವರ್ಷ ಯಾರು ನಿಗದಿ ಮಾಡೋರು ಬೆಲೆ FRP-ನ? ಒಬ್ಬರು ಕೊಡೋಣ ಲಿಸ್ಟ್. ಈಗ ನಮ್ಮ ಬಿಜಾಪುರದಲ್ಲಿ ನಾನು ಕೊಡ್ತೀನಿ 3,000ದಿಂದ 2,800ವರೆಗೆ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಲಾಸ್ಟ್ ಇಯರ್. ಬೆಳಗಾವಿ ಜಿಲ್ಲೆಯ 17 ಸಕ್ಕರೆ ಕಾರ್ಖಾನೆಯವರು 2,900 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ನಮಗೆ FRP ಪ್ರಕಾರ ನೋಡಪ್ಪ ಕೇಳ್ರಿ ಇಲ್ಲಿ ಮೈನಸ್ ಇದು ಟ್ರಾನ್ಸ್ಪೋರ್ಟೇಷನ್ ಹಾರ್ವೆಸ್ಟಿಂಗ್ ನೀವು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು 3,550 ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಅದು ಸಿಗ್ತಾ ಇಲ್ಲ ಅಂತ 2,900 ರೂಪಾಯಿ ಮಾತ್ರ ಸಿಗ್ತಾ ಇರೋದು ಅಂತ ರೈತರ ಅಹವಾಲು ಸರ್. ನೋಡಿ, ನೀವು ಎಲ್ಲಾ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಇಂಪ್ಲಿಮೆಂಟೇಷನ್ ಅಷ್ಟೇ ನಮ್ದು. ಹೌದು ಸರ್, ಸಕ್ಕರೆ ಆಯುಕ್ತಾಲಯ ಅದನ್ನು ಮಾಡಿಲ್ಲ. ಶಿವಾನಂದ ಪಾಟೀಲ್ 2 ವರ್ಷದಿಂದ ನಮ್ಗೆ ಸ್ಪಂದಿಸಲಿಲ್ಲ ಅಂತ ಯಾರು ಸ್ಪಂದಿಸಲಿಲ್ಲ? ಶಿವಾನಂದ ಪಾಟೀಲ್. ನಾನು ಶಿವಾನಂದ ಪಾಟೀಲ್ ಎಲ್ಲ ಮಾಡಿದ್ದಾರೆ. ಶಿವಾನಂದ ಪಾಟೀಲು ಸಕ್ಕರೆ ಮಂತ್ರಿಗಳು ಎಲ್ಲರೂ ಮಾಡಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. ಎಲ್ಲ ಕೇಳ್ರಪ್ಪ. ಇಲ್ಲಿ 10.25 ರಿಕವರಿ, ಶೇಕಡ ರಿಕವರಿ 10.25 ಇದ್ದರೆ 3,550 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ಲ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRP-ನ? ಆಯ್ತು, ಕಾರ್ಖಾನೆ ಎಷ್ಟು ಕೊಡಬೇಕು? 3,550 ಕೊಡಬೇಕು. ಅದಕ್ಕೆ ಕಡಿಮೆ ಆಗಿದೆ, ಸಾಲಲ್ಲ ಅಂತ ಕೇಳ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು. ಇಲ್ಲಪ್ಪ. 3,200 ರೂಪಾಯಿ ಕೊಡ್ತೀವಿ. ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆನ. 3,200 ರೂಪಾಯಿ ಕೊಡಿಸ್ತೀನಿ. ತಾಳ್ರಿ, ಇವ್ರ ಜೊತೆ ಮಾತಾಡುವಾಗ ನೀನ್ ಯಾಕೆ ಮಧ್ಯೆ ಮಾತಾಡ್ತೀಯ? FRP ಫಿಕ್ಸ್ ಮಾಡೋರು ಅವರು. FRP ಫಿಕ್ಸ್ ಮಾಡೋರು ಯಾರ್ರಿ? ಈಗ 3,200 ರೂಪಾಯಿ ಕೊಡ್ತೀವಿ ಅಂತ DC ಮೂಲಕ ಹೇಳಿ ಕಳಿಸಿದೀವಿ. ಅವ್ರಿಗೆ ಒಪ್ತಿಲ್ಲ. ಅವರು 3,500 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ದವ್ರು ಯಾರು ಹೇಳ್ದವ್ರು? 2,900 ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3,550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 ರೂಪೀಸ್ to 1,000 ರೂಪೀಸ್. ಮಾತಾಡ್ತಾವ್ರೆ. ಏನ್ ಹೇಳಿ? ಅಕ್ರಾಸ್ ದ ಬಾರ್ಡರ್ 300 ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ. ರಿಕವರಿ ಮೇಲೆ ಅಪ್ಪ ಕೊಡೋದು. ಆವರೇಜ್ ತಗೊಂಡು ಹೇಳ್ತಿದ್ದಾರೆ ಸರ್ ಅವರು. 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? ಆಮೇಲೆ 3 ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಕೊಡಬೇಕಾಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ನಾಳೆ. ಸ್ಟೇಟ್ ಅಡ್ವೈಸರಿ ಎಲ್ಲಿದೆ ಹಂಗಂತ? ಕೇಳಪ್ಪ, ಇಲ್ಲಿ 13-14 ಕೇಳಪ್ಪ ಇಲ್ರಿ. ಕೇಳ್ರಿ ಇಲ್ಲಿ. ನೀವು ಹೇಳಕ್ಕೂ ಮುಂಚಿತವಾಗಿ ನೀವೇ ಮಾಡಿದ್ರೆ ಹಂಗೆ ಕೇಳಪ್ಪ ಇಲ್ಲಿ ತಮ್ಮ. 13-14 ನಾನೇ ಚೀಫ್ ಮಿನಿಸ್ಟರ್ ಇದ್ದೆ. ಪ್ರಕಾಶ್ ಹುಕ್ಕೇರಿ ಶುಗರ್ ಮಿನಿಸ್ಟರ್ ಇದ್ರು. ಅಲ್ಲಿ ಬೆಳಗಾಂನಲ್ಲಿ ಒಂದು ಚಳವಳಿ ನಡೀತು. ಚಳವಳಿ ನಡೆದು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಬಿಟ್ರು. ಆಗ ನಾನೇನ್ ಮಾಡಿದೆ? ನಿಗದಿ ಮಾಡಿದೆ. 300 ರೂಪಾಯಿ ಒಂದು ಟನ್ಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದೆ ನಾನು. ಅದು ಅಡ್ವೈಸರಿ ಪ್ರೈಸ್ ಅಲ್ಲ.